ಆದ್ರೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ ಇಲ್ಲಿ ಜನ ಎತ್ತಿರುವಂತಹ ಪ್ರಶ್ನೆ ಏನಂದ್ರೆ, ನೀವು ಹೇಳಿದ್ರಿ ಫ್ಯಾಕ್ಟ್ರಿಗಳಿದ್ದಾವೆ, ಫ್ಯಾಕ್ಟ್ರಿಗಳನ್ನೆಲ್ಲ ಆರಂಭಿಸಿದ ಅದೇ ಅನೇಕವು ಬಂದಾಗಿದ್ದಾವೆ ಅಂತ. ನೋಡಿ, ನಾನು ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಯೋಜನೆ ಒಂದೊಂದು ಯೋಜನೆ ನಾನು ಹೇಳಲಿಕ್ಕೆ ಹೋಗ್ತೀನಿ. ಇಡೀ ರಾಜ್ಯದಲ್ಲಿ ಈ ಜಿಲ್ಲೆಯೊಳಗೆ 422 ಘಟಕಗಳನ್ನು ನಾವು ಮಂಜೂರು ಮಾಡಿದ್ದೀವಿ. ಸುಮಾರು 33.5 ಕೋಟಿ ರೂಪಾಯಿಗಳನ್ನು ಈ ಜಿಲ್ಲೆಗೆ ನಾವು ಮಂಜೂರು ಮಾಡಿದ್ದೀವಿ. ಈ ರೀತಿ ರೈತನ ಆದಾಯವನ್ನು ನಾವು ದ್ವಿಗುಣ ಮಾಡುವಂಥ ದೃಷ್ಟಿಯಿಂದ ವ್ಯಾಲ್ಯೂ ಎಡೆಡ್ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಜಾಗರಿ ಇಂಡಸ್ಟ್ರಿ ಇರಬಹುದು. ಆದರೆ ಬೆಳಗಾವಿ ಅಂತ ನಗರದಲ್ಲಿ ಒಂದು IT ಪಾರ್ಕ್ ಬರಬೇಕಾದ ಅವಶ್ಯಕತೆ ಇಲ್ವಾ? ಬೆಳಗಾವಿಗೆ IT ಪಾರ್ಕ್ ಬರಬೇಕಾದ ಅವಶ್ಯಕತೆ ಇಲ್ವಾ? ನಿಶ್ಚಿತವಾಗಿ IT ಪಾರ್ಕ್ ಬರಲಿಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕಾದನ್ನು ಮಾಡಿದ್ದೀವಿ. ನಾವು ಜಾಗೆಯನ್ನು ಕೂಡ ಗುರುತಿಸಿದ್ದೀವಿ. ಆದರೆ ಏನಾಯಿತು, ಮಧ್ಯದಲ್ಲಿ ಅಲ್ಲಿ ನಮ್ಮ ಡಿಫೆನ್ಸ್ ಇಲಾಖೆ ತಕರಾರು ಬಂದಿದ್ದರಿಂದ ಆ ಕೆಲಸ ನಿಂತದೆ. ಬರುವಂಥ ದಿನಗಳಲ್ಲಿ ಅದು ಕೂಡ ಕ್ಲಿಯರ್ ಆಗುವಂಥ ಎಲ್ಲ ಹಂತದಲ್ಲಿ ಇದೆ. ಜಾರಕಿಹೊಳಿ ಅವರೇ, ಕಾಂಗ್ರೆಸ್ ಅದನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ? ಬೆಳಗಾವಿಯಲ್ಲಿ IT ಪಾರ್ಕ್ ಮಾಡೋದಕ್ಕೆ ಕಾಂಗ್ರೆಸ್ನಿಂದ ಸಾಧ್ಯ ಇದೆಯಾ? ಕಾಂಗ್ರೆಸ್ ಮಾಡುತ್ತಾ? ಕಾಂಗ್ರೆಸ್ ಆ ಕೆಲಸವನ್ನು ಮಾಡುತ್ತಾ? ಬೆಳಗಾವಿಯಲ್ಲಿ ಇವತ್ತು ಏನಾದರೂ ಅಭಿವೃದ್ಧಿ ಆಗಬೇಕಂತಂದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಯಾಕಂತ ನಾನು ಹೇಳ್ತೀನಿ, ಇವರು ಯಾವತ್ತು ಬೆಳಗಾವಿಗೆ ಅನ್ಯಾಯ ಆದಾಗ, ನಮ್ಮ ಇಂಡಸ್ಟ್ರಿಗಳು ಪಕ್ಕದ ಜಿಲ್ಲೆಗೆ ಹೋದಾಗ, ನಮ್ಮ ಹೈಕೋರ್ಟ್ ಪಕ್ಕದ ಜಿಲ್ಲೆಗೆ ಹೋದಾಗ, ನಮ್ಮ ಉಡಾನ್ ಸ್ಕೀಮ್ ಪಕ್ಕದ ಜಿಲ್ಲೆಗೆ ಹೋದಾಗ, ನಮಗೆ ಬರಬೇಕಾದಂಥ ಕೋವಿಡ್ ಸಮಯದಲ್ಲಿ ಬರಬೇಕಾದಂಥ ಅನುದಾನ ಇರ್ಬೋದು, ಔಷಧಿಗಳು ಪಕ್ಕದ ಜಿಲ್ಲೆಗೆ ಹೋದಾಗ ಗಟ್ಟಿಯಾಗಿ ಅದನ್ನು ತೆಗೆದುಕೊಂಡು ಹೋದಂಥ ವ್ಯಕ್ತಿ ಇವರು ಅಭ್ಯರ್ಥಿ. ಈಗ ಆ ಅಭ್ಯರ್ಥಿಯಿಂದ ನಮ್ಮ ಬೆಳಗಾವಿ ಜಿಲ್ಲೆಗೆ ಯಾವ ರೀತಿ ನಾವು ನ್ಯಾಯವನ್ನು ಇವತ್ತು ನಾವು ಬಯಸ್ಬೋದು. ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿ ಧಾರವಾಡ ಮೇಲೆ ಇದ್ದಂಥ ಪ್ರೀತಿ ಪ್ರೇಮ ನಮ್ಮ ಬೆಳಗಾವಿ ಜಿಲ್ಲೆ ಮೇಲೆ ನಾವು ಯಾವ ರೀತಿ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಕೋಬೋದು. ಅವ್ರ ಕಡೆಯಿಂದ ನಮ್ಮ ಬೆಳಗಾವಿ ಜಿಲ್ಲೆಗೆ ಅನ್ಯಾಯನೇ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಗೆ ಅವರಿಂದ ನ್ಯಾಯ ಯಾವ ರೀತಿ ಬರುತ್ತೆ ರೀ? IT ಹಬ್ ಬರ್ಬೇಕಂತಂದ್ರೆ, ಇಂಡಸ್ಟ್ರಿಯಲ್ ಕಾರಿಡಾರ್ ಬರ್ಬೇಕಂತಂದ್ರೆ, ಮೂಲಭೂತ ಸೌಕರ್ಯಗಳು ಬರ್ಬೇಕಂದ್ರೆ, ಇನ್ನೊಂದು ಹೇಳ್ತೀನಿ ನಿಮಗೆ, ಸೌತ್ ವೆಸ್ಟರ್ನ್ ರೈಲ್ವೆ ಜಂಕ್ಷನ್ ಎಲ್ಲಿ ಮಾಡಬೇಕಂತ ಅದು ಒಂದು ದೊಡ್ಡ ಚರ್ಚೆ ಆಯಿತು. ಸೌತ್ ವೆಸ್ಟರ್ನ್ ರೈಲ್ವೆ ಜಂಕ್ಷನ್ ಅದನ್ನು ಕೂಡ ಹುಬ್ಳಿಗೆ ತೆಗೆದುಕೊಂಡು ಹೋದ್ರಿ ಅವರು. ಅದನ್ನು ಕೂಡ ಮತ್ತೆ ಮಾನ್ಯ ದಿವಂಗತ ಸುರೇಶ್ ಅಂಗಡಿ ಅವರು ಒಂದು 100 ಸಾರಿ ಮನವಿ ಬರೆದ್ರು ಕೇಂದ್ರ ಸರ್ಕಾರಕ್ಕೆ, ವಿಮಾನ ನಿಲ್ದಾಣವನ್ನು ಕಿತ್ತೂರು ರಾಣಿ ಚೆನ್ನಮ್ಮ ವಿಮಾನ ನಿಲ್ದಾಣ ಮಾಡಿ ಅಂತ ಒಂದು 100 ಸಾರಿ ಮನವಿ ಬರೆದ್ರು. ಇಲ್ಲ ಅಂತ ಅವ್ರು ಹೇಳಿ ದಾಖಲೆ ನಾನು ಕೊಡ್ತೀನಿ. ಅವ್ರ ಮಾತಿಗೆ ಬೆಲೆ ಕೊಡದಂಥ ಈ ಕೇಂದ್ರದ ನಾಯಕರು ಇನ್ನು ಈ ಜಗದೀಶ್ ಶೆಟ್ಟರ್ ಮಾತಿಗೆ ಯಾವ ರೀತಿ ಬೆಲೆ ಕೊಡ್ತಾರ್ರಿ? ಕಡೆದಾಗಿ ಈರಣ್ಣ ಕಡಾಡಿ ಅವರೇ, ಯಾವ ಕಾರಣಕ್ಕಾಗಿ ಈ ಬಾರಿ ಮತ್ತೆ ಬಿಜೆಪಿಯನ್ನ ಬೆಳಗಾವಿಯಲ್ಲಿ ಜನ ಗೆಲ್ಲಿಸಬೇಕು? ಯಾವ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಮತ ಹಾಕಬೇಕು ಅನ್ನೋದನ್ನ ತಾವು ಹೇಳ್ತೀರಿ? ಒಂದು, ಕಳೆದ 10 ವರ್ಷಗಳಲ್ಲಿ ಭಾರತ ವಿಶ್ವದಲ್ಲಿ ಯಾವ ರೀತಿ ಅಭಿವೃದ್ಧಿ ಹೊಂದಿದೆ ಅನ್ನುವಂಥದ್ದನ್ನು ತಾವೆಲ್ಲ ಗಮನಿಸ್ತಾ ಇದ್ದೀವಿ. ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಅದರದೇ ಆದಂಥ ಹಿರಿಮೆಯನ್ನು ತಂದುಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಮೋದಿಯವರಿಗೆ ಸಲ್ತದ. ಅದರ ಜೊತೆಗೆ ವಿಶ್ವದಲ್ಲಿ ಜಗತ್ತಿನ ಯಾವ ಆರ್ಥಿಕ ರಾಷ್ಟ್ರಗಳಿದ್ದು ಅವನ್ನೆಲ್ಲ ಹಿಂದಿಕ್ಕಿ ನಾವು ನೋಡಿದ್ದೀವಿ. ಕಾಂಗ್ರೆಸ್ಸಿನ ಆಡಳಿತದ ಅವಧಿಯಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲಿತ್ತು, GDP ಗ್ರೋತ್ ಎಷ್ಟು ಹಿಂದುಳಿದಿತ್ತು ಅನ್ನುವಂಥದ್ದು ನಾವು ನೋಡಿದ್ದೀವಿ. ಇವತ್ತು ಅದನ್ನು ವಿಶ್ವದ ಆರ್ಥಿಕ ಇದರಲ್ಲಿ ನಾವು ನಂಬರ್ 5ನೇ ಸ್ಥಾನದಲ್ಲಿ ಬಂದು ಮುಟ್ಟಿದ್ದೀವಿ. 11ನೇ ಸ್ಥಾನದಲ್ಲಿದ್ದವರು 5ನೇ ಸ್ಥಾನದಲ್ಲಿ ಬಂದು ಮುಟ್ಟಿದ್ದೀವಿ. ಬರುವಂಥ ದಿನಗಳಲ್ಲಿ ಭಾರತ ಜಗತ್ತಿನಲ್ಲಿ 3ನೇ ಸ್ಥಾನಕ್ಕೆ ಹೋಗ್ತಕ್ಕಂಥ ಎಲ್ಲ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೀವಿ. ಮತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ಯಾವ ರೀತಿ ನಾವು ಗಟ್ಟಿಯಾಗಿ ನಿಂತಿದ್ದೀವಿ, ವೈರಿ ರಾಷ್ಟ್ರಗಳಿಗೆ ಯಾವ ರೀತಿಯಾದ ಉತ್ತರವನ್ನು ಕೊಟ್ಟಿದ್ದೀವಿ. ಬೇರೆ ರಾಷ್ಟ್ರಗಳು ಇವತ್ತು ನಾವು ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೇನೆ. ಉಕ್ರೇನ್ ಮತ್ತು ರಷ್ಯಾ ಮಧ್ಯೆ ಯುದ್ಧ ನಡೆದಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ನಾವು ಹೊರಗಡೆ ತಗೊಂಡ್ಬರ್ಲಿಕ್ಕೆ ಹೋದಾಗ ಆ ರಾಷ್ಟ್ರಗಳು ಯಾವ ರೀತಿ ನಮಗೆ ಗೌರವವನ್ನು ಕೊಟ್ಟಿದ್ದಾರೆ. ಹೀಗಾಗಿ ವಿಶ್ವಮಾನ್ಯ ನಾಯಕ ನರೇಂದ್ರ ಮೋದಿ ಅವರ ಕೈಗಳನ್ನು ಬಲಪಡಿಸುವಂತ ದೃಷ್ಟಿಯಿಂದ ಇದು ಪಂಚಾಯಿತಿ ಚುನಾವಣೆಯಲ್ಲ, ಲೋಕಸಭಾ ಚುನಾವಣೆ. ದೇಶದ ಹಿತದೃಷ್ಟಿಯಿಂದ ಮತ್ತೊಮ್ಮೆ 3ನೇ ಬಾರಿಗೆ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡುವಂತ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಅಭ್ಯರ್ಥಿ ಮುಖ್ಯ ಅಲ್ಲ, ನಿಶ್ಚಿತವಾಗಿ ಅಭ್ಯರ್ಥಿ ಮುಖ್ಯ ಇದ್ದಾರೆ, ಅಭ್ಯರ್ಥಿನೂ ಮುಖ್ಯ ಇದ್ದಾರೆ, ನೇತೃತ್ವ ಕೂಡ ಮುಖ್ಯ ಇದೆ. ನಾನು ಕೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ನವರಿಗೆ, ನಮ್ಮ ನಾಯಕ ನರೇಂದ್ರ ಮೋದಿ, ನಿಮ್ಮ ನಾಯಕ ಯಾರು? ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿ, ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು?
ಓಕೆ ಗೊತ್ತಿಲ್ಲ ಪಾಪ ಅವ್ರಿಗೆ. ನಾನು ಇನ್ನೊಂದು ಕಾಂಗ್ರೆಸ್ ಸ್ನೇಹಿತರಿಗೆ ಇನ್ನೊಂದು ಕೇಳ್ತೇನೆ. ಓಕೆ, ದೇಶದಲ್ಲಿ 543 ಸಂಸದ ಸ್ಥಾನಗಳಿದಾವೆ. ನಾವು 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅಂತ ಘೋಷಣೆ ಮಾಡಿದ್ದೀವಿ. ನೀವು ಕೇವಲ 250 260 ಸ್ಥಾನಗಳಿಗೆ ಮಾತ್ರ ಸ್ಪರ್ಧೆ ಮಾಡಿದಿರಿ. 272 ಆದಾಗ ಮಾತ್ರ ಮೆಜಾರಿಟಿ ಆಗ್ತದೆ. ನೀವು ಸ್ಪರ್ಧೆ ಮಾಡಿದ್ದೇ ಕಡಿಮೆ, ನಿಮಗೆ ಮೆಜಾರಿಟಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲಿ ದೇಶ ಆಳ್ಲಿಕ್ಕೆ ಸಾಧ್ಯ ಇದೆ? ಓಕೆ, ಜನರಾಜ್ ಶೆಟ್ಟಿ ಅವರೇ, ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಅನ್ನ ಈ ಬಾರಿ ಬೆಳಗಾವಿಯಲ್ಲಿ ಗೆಲ್ಲಿಸಬೇಕು, ಯಾವ ಕಾರಣಕ್ಕಾಗಿ ಮೃಣಾಲ್ ಹೆಬ್ಬಾಳ್ಕರ್ ಅವ್ರನ್ನ ಗೆಲ್ಲಿಸಬೇಕು ಅಂತ? ಒಂದು ನಿಮಿಷ ನೋಡಿ, ನನಗೆ ಈ ಚುನಾವಣೆ ಬೆಳಗಾವಿ ಜಿಲ್ಲೆದ ಅಥವಾ ಭಾರತ ದೇಶದಂತ ಅರ್ಥ ಆಗ್ತಾ ಇಲ್ಲ. ಒಂದು ನಿಮಿಷ ತಾಳ್ಮೆ ಇರಬೇಕು. ತಮ್ಮ ನಾಯಕರು ಮಾತಾಡಿದಂಥ ಮಾತುಗಳಿಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಇದು ನಮ್ಮ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಲೋಕಸಭಾ ಚುನಾವಣೆನ ಅಥವಾ ಭಾರತ ದೇಶದ ಚುನಾವಣೆ ಅಂತ ಅರ್ಥ ಆಗ್ತಾ ಇಲ್ಲ. ನಾವು ಕೇಳಿದ ಕ್ವಶನ್ನು ಬೆಳಗಾವಿ ಜಿಲ್ಲೆಯ ಈ ಒಂದು ಸೀಟನ್ನು ನೀವು ಯಾವ ರೀತಿ ಗೆಲ್ತೀರಾ ಅಂತ ಅವ್ರನ್ನ ನಾವು ಕೇಳಿದ್ವಿ. ಬೆಳಗಾವಿ ಜಿಲ್ಲೆಯ ಲೋಕಸಭಾ ಚುನಾವಣೆನ ನೀವು ಯಾವ ರೀತಿ ಗೆಲ್ತೀರಾ ಅಂತ ಕೇಳಿದ್ರೆ ಯುಕ್ರೇನು ಇನ್ನು ಯಾವುದೋ ವಿಶ್ವದಲ್ಲಿ ಇನ್ನು ಯಾವುದ್ಯಾವುದೋ ಏನೋ ಹೇಳ್ತಾರೆ. ನಾನು ಇವ್ರನ್ನ ಕೇಳ್ತೀನಿ, 2014ರಲ್ಲಿ ಡಾಲರ್ ಪ್ರೈಸ್ ಏನಿತ್ತು ಅದ್ರ ಬಗ್ಗೆ ಅವರು ಚರ್ಚೆ ಮಾಡಲ್ಲ. 54 ರೂಪಾಯಿ ಇದ್ದಿದ್ದು ಇವಾಗ 100 ಗಡಿ ದಾಟಿದೆ. ಯಾವ ರೀತಿ ಡೆವಲಪ್ಮೆಂಟು, ಯಾವ ರೀತಿ ಆರ್ಥಿಕ ನಮ್ಮ ಭಾರತ ದೇಶದಲ್ಲಿ ವ್ಯವಸ್ಥೆ ಸುಧಾರಣೆ ಆಯ್ತು ಅಂತ ಗೊತ್ತಿಲ್ಲ. 60-70 ರೂಪಾಯಿ ಇದ್ದಿದ್ದು ಪೆಟ್ರೋಲು ಇವತ್ತು 110 ರೂಪಾಯಿ ದಾಟಿದೆ. ಯಾವ ರೀತಿ ಡೆವಲಪ್ಮೆಂಟ್ ಅಂತ ಅರ್ಥ ಆಗ್ತಾ ಇಲ್ಲ. LPG 400 ಪಾಕಿಸ್ತಾನದೊಳಗೆ 295 ರೂಪಾಯಿ ಆದಿದ್ದು ಗೊತ್ತಿಲ್ಲ ಪಾಪ. ಇನ್ನೇನ್ ಇವತ್ತು ನಾವು 2014ರಲ್ಲಿ ಕೇಳ್ರಿ, ಎಲ್ಲರೂ ಕೇಳ್ಬೇಕು, ಇವನ್ನೆಲ್ಲ ಭಾಳ ವಿಚಾರಗಳು ಅದಾವ ಇಲ್ಲಿ. 2014ರಲ್ಲಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಾಲ, ನಮ್ಮ ಕೇಂದ್ರ ಸರ್ಕಾರದ ಸಾಲ ಎಷ್ಟಿತ್ತು? 60 ಲಕ್ಷ ಕೋಟಿ, ಸ್ವಲ್ಪ ಕಡಿಮೆ. 2014ರಲ್ಲಿ ನಾವು 70 ವರ್ಷ ಆಡಳಿತದಲ್ಲಿ 70 ವರ್ಷ ನಮ್ಮ ದೇಶವನ್ನು ನಡೆಸಿಬಿಟ್ಟು ನಾವು ಮಾಡಿದ್ದು ಸಾಲ 60 ಲಕ್ಷ ಕೋಟಿ. ಅದರಲ್ಲಿ ನಾವು ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ವಿ. ಈಗ ಇವರು 10 ವರ್ಷದಲ್ಲಿ ಆ ಸಾಲವನ್ನು 2 ಲಕ್ಷ ಕೋಟಿಗೆ ತಗೊಂಡು ಹೋಗಿದ್ದಾರೆ. ಇದ್ರ ಬಗ್ಗೆ ಅವರು ಚರ್ಚೆ ಮಾಡಲ್ಲ. ಮೋದಿ ವಿಶ್ವಗುರು ಅಂತಂತಾರೆ. ಮೋದಿ ವಿಶ್ವಗುರು ಆಗಲಿಕ್ಕೆ ಈ 1.5 ಲಕ್ಷ ಕೋಟಿ ಸಾಲವನ್ನು ನಮ್ಮ ಭಾರತೀಯರ ಮೇಲೆ, ಪ್ರತಿಯೊಬ್ಬರ ಪ್ರಜೆ ಮೇಲೆ ಹಾಕಿದಾರಲ್ಲ ಇವರು. 1.5 ಲಕ್ಷ ಕೋಟಿ. ಬೆಳಗಾವಿ ಬರ್ತೀರಾ? ಬೆಳಗಾವಿಯಲ್ಲಿ ಯಾಕೆ ಗೆಲ್ಲಬೇಕು ಅನ್ನೋದಕ್ಕೆ ಬರ್ತೀರಾ? ನೀವು ಇವಾಗ ಕರೆಕ್ಟಾಗಿ ಬಂದ್ರಿ. ನಾನು ಬೆಳಗಾವಿ ಬಗ್ಗೆನೇ ಮಾತಾಡ್ಲಿಕ್ಕೆ ಇಲ್ಲಿ ಬಂದಿದ್ದೀನಿ. ಇವರು ಚೂರು ವಿಶ್ವಗುರುವಿನ ಬಗ್ಗೆ ಮಾತಾಡಿದ್ದಕ್ಕೆ ನಾನು ಒಂಚೂರು ವಿಶ್ವಗುರುವಿನ ಕಾರ್ಯಗಳನ್ನ ಹೇಳಬೇಕಾಯ್ತು. ಬೆಳಗಾವಿ ಗಂಡು ಮೆಟ್ಟಿನ ನಾಡಿದು, ಕಿತ್ತೂರು ಚೆನ್ನಮ್ಮ ಆಳಿದಂಥ ನಾಡಿದು, ನಮ್ಮ ಮಣ್ಣಿನ ಮಗ, ನಮ್ಮ ಜಿಲ್ಲೆಯ ಮಗ, ನಮ್ಮ ತಾಲೂಕಿನ ಮಗ ಮೃಣಾಲ್ ಹೆಬ್ಬಾಳ್ಕರ್ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ನಮಗೆ ಬಾಡಿಗೆ ಅಭ್ಯರ್ಥಿ ಬೇಕಾಗಿಲ್ಲ, ಪಕ್ಕದ ಜಿಲ್ಲೆಯಿಂದ ಬಂದಂಥ ಬಾಡಿಗೆ ಅಭ್ಯರ್ಥಿ ಬೇಕಾಗಿಲ್ಲ, ಮಜಬೂರಿ ಕ್ಯಾಂಡಿಡೇಟ್ ಬೇಕಾಗಿಲ್ಲ, ಮಜಬೂತ್ ಕ್ಯಾಂಡಿಡೇಟ್ ಬೇಕು ನಮಗೆ, ಮಜಬೂತ್ ಕ್ಯಾಂಡಿಡೇಟ್. ನಮ್ಮ ಬೆಳಗಾವಿ ಜಿಲ್ಲೆಯ ಸ್ವಾಭಿಮಾನಿ ಜನ, ಬೆಳಗಾವಿ ಜಿಲ್ಲೆಯ ಸುಪುತ್ರನನ್ನ ಇವತ್ತು ಗೆಲ್ಲಿಸ್ತಾರೆ. ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಇವರು ಆರ್ಥಿಕವಾಗಿ ಹಂಗ್ ಮಾಡಿದೀವಿ ಹಿಂಗ್ ಮಾಡಿದೀವಿ ಅಂತೇಳಿ. ನಾನು ಕೇಳ್ತೀನಿ, ಇಂದಿರಾ ಗಾಂಧಿ ಅವರ ಕಾಲದಿಂದನೂ ಕೂಡ ಗರೀಬಿ ಹಠಾವ್ ಆಗಲಿಲ್ಲ. ನಾವು 25 ಕೋಟಿ ಬಡವರನ್ನ ಬಡತನ ರೇಖೆಗಿಂತ ಮೇಲೆ ಕೆತ್ತಿದೀವಿ ಅನ್ನುವಂಥದ್ದು ಇವತ್ತು ನೆನಪು ಮಾಡ್ಕೊಳ್ಬೇಕಾಗ್ತದೆ. ಅದ್ರ ಜೊತೆಗೆ ಅವ್ರು ಹೇಳಿದ್ರು ಈ ಮಣ್ಣಿನ ಮಗ. ನಾನು ಹೇಳ್ತೀನಿ, ಬೆಳಗಾವಿ ಜಿಲ್ಲೆಯ ಜನ ಕುಟುಂಬ ರಾಜಕಾರಣಕ್ಕೆ ಯಾವತ್ತೂ ಆಸ್ಪದ ಕೊಡೋದಿಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಅಂಗಡಿ ಕುಟುಂಬದ ರಾಜಕಾರಣ ಅಲ್ವಾ? ತಮಗೂ ಕೂಡ ಧನ್ಯವಾದ. ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಹಾಗೆ ತಮ್ಗೆಲ್ಲರಿಗೂ ಕೂಡ ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಇದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟಂತೆ ರಾಜಕೀಯ ಪಕ್ಷಗಳಲ್ಲಿರುವಂತಹ ವಿಶ್ವಾಸ, ರಾಜಕೀಯ ಪಕ್ಷಗಳ ಕಾರ್ಯಕರ್ತರಲ್ಲಿರುವಂತಹ ವಿಶ್ವಾಸ. ನಮಸ್ಕಾರ.